ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಆಕ್ಚುಲಿ 4:15 ಏನೋ ಆಗಿತ್ತು, ಬಂದು ರೀಚ್ ಆದ್ವಿ. ಸೊ ಮಾರ್ನಿಂಗೇ ದರ್ಶನ ಅಂತ ಅಂದ್ಬಿಟ್ಟು ಎಲ್ಲ ಇಲ್ಲೇ ಮಲ್ಕೊಂಡಿದ್ವಿ ಟಿಟಿಲೇನೆ. ಇವಾಗೆಲ್ಲ ಸ್ನಾನಕ್ಕೆ ಅಂತ ಹೋಗಿದ್ದಾರೆ, ಇಲ್ಲಿ ನದಿಲ್ಲೇನೆ ಸ್ನಾನ ಮಾಡೋದಕ್ಕೆ. ಬಟ್ ಇಷ್ಟು ಮಾರ್ನಿಂಗ್ಗೆ ಅಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬಿಸಿನೀರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನಾನು. ಅಂಡ್ ಇವತ್ತು ಸ್ಯಾರಿ ಹಾಕೋಬೇಕಂತ ಅನ್ಕೊಂಡಿದೀನಿ, ನೋಡುವ. ಅಂಡ್ ಇನ್ನೊಂದು ಗೈಸ್, ಇಲ್ಲಿ ನೋಡಿ ಒಂಟೆಗಳು ಎಷ್ಟೊಂದಿದೆ. ನಾನು ಒಂದ್ಸಲ ಬೆಂಗಳೂರಲ್ಲಿ ಟ್ರೈ ಮಾಡಿದ್ದೆ, ಅದೇ ಒಂಟೆದ ರೈಡ್ ತರ ಮಾಡ್ತಾರಲ್ಲ ಅದನ್ನ ಟ್ರೈ ಮಾಡಿದ್ದೆ. ಅದಾದ್ಮೇಲೆ ಇಲ್ಲೇ ನೋಡ್ತಾ ಇರೋದು ಅದನ್ನ. ತಿನ್ಬೇಕು ಅಮ್ಮ, ನನಗೂ ತಿನ್ಸಮ್ಮ. ಮಾಡು ಅಮ್ಮ, ನನಗೆ ತಿನ್ಸು. ನುಂಗ್ಬಿಡ್ಬೇಕಾಗ್ದು. ನೋಡತ್ತೆ ಫೋಟೋ ಅಲ್ಲ ವಿಡಿಯೋ. ಲವ್ ಯು ಮಾಡು. ಥಮ್ಸ್ ಅಪ್, ಥಮ್ಸ್ ಅಪ್ ಮಾಡು, ಥಮ್ಸ್ ಅಪ್. ಲವ್ ಯು, ಲವ್ ಯು. ಮೇಲೆ ಮೇಲೆ ತೋರಿಸ್ಬೇಕು, ಮೇಲೆ 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 ಮೇಲೆ. ಲವ್ ಯು ಮೇಲೆ ತೋರಿಸ್ಬೇಕು, ಮೇಲೆ ಮೇಲೆ ಅನ್ನೋದಲ್ಲ. ಮಾಡಿಂಗೆ ಅರ್ಧ ನೀನು ಮಾಡು. ಲವ್ ಯು, ಲವ್ ಯು, ಲವ್ ಯು. ಇದೇ ತುಂಗಭದ್ರಾ ನದಿ ನೋಡಿ. ನನ್ಗೆ ಇಲ್ಲಿವರೆಗೂ ಇಲ್ಲೇ ಕುತ್ಕೊಂಡಿದೀನಿ, ಅದು ಯಾವ್ದು ಅಂತಾನೂ ಗೊತ್ತಿರ್ಲಿಲ್ಲ. ಇವಾಗ ಹೇಳಿದ್ರು ಸರಿ ಅನ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅನ್ಬಿಟ್ಟು ಬಂದೆ. ಬೆಳಗ್ಗಿಂದ ಸ್ನಾನ ಮಾಡೋರು ಮಾಡ್ತಾನೆ ಅವ್ರೆ, ದರ್ಶನಕ್ಕೆ ಹೋಗೋರು ಹೋಗ್ತಾನೆ ಅವ್ರೆ. ಅದು ಹಾಲಿಡೇಸ್ ಇದಾಗ ಬಂದ್ಬಿಟ್ರೆ ಹೆವಿ ರಶ್ಶು, ಸ್ವಲ್ಪ ಅಂದ್ರೆ ನೀಟಾಗಿ ದರ್ಶನ ಮಾಡಕ್ ಆಗಲ್ಲ. ಅಂಡ್ ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ಅಟ್ಲೀಸ್ಟ್ ಆ ನೀರ್ನ ಟಚ್ ಮಾಡಾದ್ರೂ ಬರ್ಬೇಕು. ಅಂಡ್ ಇನ್ನೊಂದೇನ್ ಗೊತ್ತಾ ಗೈಸ್, ಇದು ನನ್ನ ಫಸ್ಟ್ 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 ಫ್ಯಾಮಿಲಿ ಟ್ರಿಪ್ ಇಷ್ಟು ವರ್ಷದಲ್ಲೇನೆ. ನೀರ್ ಮುಟ್ಟನ ಅಂತ ಬಂದು ಎಷ್ಟು ಗಲೀಜ್ ಮಾಡ್ಬಿಟ್ಟವ್ರೆ ಅಂದ್ರೆ, ಇದ್ರಲ್ಲೇ ಸ್ನಾನ ಮಾಡೋದು, ಇದ್ರಲ್ಲೇ ಬಟ್ಟೆ ತೊಳೆಯೋದು ಎಲ್ಲ ಮಾಡಿ ಮುಟ್ಟದಿರೋ ತರ ಮಾಡ್ಬಿಟ್ಟವ್ರೆ ನೋಡಿ. ಇಲ್ಲೊಂದ್ ದೇವ್ರಿದೆ, ಬಸವಣ್ಣ. ಈ ನದಿ ಜಸ್ಟ್ ಇಲ್ಲೊಂದು ಸ್ಟೆಪ್ ಇದೆ ನೋಡಿ ಅಲ್ಲಿ. ಸಿ, ಅಲ್ಲಿಂದ ಒಂದು 2-3 ಸ್ಟೆಪ್ಗೆನೆ ತುಂಬಾ ಆಳ ಇದೆ ಅನ್ಸುತ್ತೆ. ಜಸ್ಟ್ ನೋಡಿ, ತುಂಬಾ ಉದ್ದ ಇರೋರಲ್ಲ, ಸ್ವಲ್ಪ ದೂರದಲ್ಲೇ ಮುಳುಗೋಗ್ತಾವ್ರೆ. ಹೋಗ್ಬೇಕು ಅನಿಸ್ತೈತೆ ಗೈಸ್. ಇಲ್ಲಿ ಜನಗಳು ಅದನ್ನೆಲ್ಲ ಹಾಳು ಮಾಡಿರೋದು ನೋಡಿದ್ರ ಒಳಗಡೆ ಅದನ್ನ ಮುಟ್ಟೋದಕ್ಕೆ ಮನ್ಸು ಬರ್ತಾ ಇಲ್ಲ. ಅಷ್ಟೇ, ಈಗ ಹೋಗ್ಬಿಟ್ಟು ಫಸ್ಟ್ ಈ ಸ್ಯಾರಿ ಚೇಂಜ್ ಮಾಡ್ಬೇಕು. ಅಂದ್ರೆ ಮಂತ್ರಾಲಯಕ್ಕೆ ಬಂದು ರಾಯರ್ ದರ್ಶನನ ಸ್ಯಾರಿ ಹಾಕೊಂಡೇ ಮಾಡ್ಬೇಕನ್ನೋದು ಒಂದು ಆಸೆ ಇತ್ತು. ಸೊ ಅದು ಇವತ್ತು ಫುಲ್ಫಿಲ್ ಆಯ್ತು. ಬಟ್ ಇಲ್ಲಿ ಎಷ್ಟು ಬಿಸಿಲೈತೆ ಅಂತಂದ್ರೆ ಈ ಮರಳು ಭೂಮಿಲಿ ಇರೋ ತರ ಫೀಲ್ ಆಗ್ತಾ ಇದೆ ನಿಜವಾಗ್ಲೂ. ಇಲ್ಲಿರೋದು ಹೆವಿ ಬಿಸಿಲು. ಫೈನಲಿ ಡ್ರೆಸ್ ಚೇಂಜ್ ಮಾಡಿದ್ದೆಲ್ಲ ಆಯ್ತು. ಹೆವಿ ಬಿಸಿಲು ಗೈಸ್, ಹೆಂಗಂತಂದ್ರೆ ಈ ಮರಳು ಭೂಮಿಲಿ ಇರ್ಬೋದು, ಇಲ್ಲಿರಕ್ಕಾಗಲ್ಲ, ಅಷ್ಟು ಬಿಸಿಲು. ಬಂದ್ ಕೂತ್ಕೊಂಡಿದೀವಿ. ಈ ಅಪ್ಪಂದು ಇದನ್ ಕೇಳಕ್ ಆತಾ ಇಲ್ಲ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಮಾತಾಡಿ ಇವಾಗ. ಬರೀ ನನ್ನ ಬ್ಲೇಮ್ ಮಾಡೋದು, ಬರೀ ಬೈಯೋದು, ಇಷ್ಟೇ ಅವ್ರ ಕೆಲ್ಸ ಅಷ್ಟೇ. ನೀನ್ ಮಾತಾಡೋದು ಕೇಳ್ಸಲ್ಲ, ನನ್ ಮೈಕ್ ಹಾಕೊಂಡಿದೀನಿ, ನಾನ್ ಮಾತ್ರ ಕೇಳ್ಸೋದು. ಏನ್ ಬೇಕಪ್ಪ? ಏನ್ ಬೇಕಪ್ಪ? ಏನ್ ಬೇಕು? ಲಿಪ್ಸ್ಟಿಕ್ ಅಲ್ಲ, ಲಿಪ್ಸ್ಟಿಕ್.
ಬಾಯ್ ಗೈಸ್ ಅನ್ನು. ಬಾಯ್ ಗೈಸ್. ಇದು ತುಂಗಭದ್ರಾ ನದಿನೇ ಅಂತೆ. ಅಂದರೆ ಇಲ್ಲಿಂದ ಹೋಗಿ ಅಲ್ಲಿಗೆ ಸೇರೋದು. ಅಲ್ಲೆಲ್ಲ ಎಷ್ಟು ಪೊಲ್ಯೂಷನ್ ಮಾಡಿಬಿಟ್ಟಿದ್ರು. ನೀನು ಇಲ್ಲಿ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಐತೆ. ಅಷ್ಟೇ ನಾವಲ್ಲೆಲ್ಲ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಇವಿ ಆಳ ಇದೆ ಅನಿಸುತ್ತೆ ನೋಡಿದ್ರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ ವ್ಯೂ ನೋಡೋಕ್ಕೆ. ಸಿ ಅತ್ತೆ ಅತ್ತೆ ನೂಕ್ಬಿಡ್ಲ ನಿನ್ನ ಎಲ್ಲಿಗೆ? ಅಲ್ಲಿಗೆ ಹೋಗು, ಮತ್ತೆ ನೀನು ಬರಲ್ಲ ಅನ್ನೋದು ನಮ್ಗೆ ಗ್ಯಾರಂಟಿ ಐತೆ. ನೀರು ಏನು ಸೌಂಡ್ ಗೊತ್ತಿಲ್ಲ ನನಗೆ. ವಿಡಿಯೋದಲ್ಲಿ ಕೇಳಿಸ್ತೈತೆ ಅಲ್ವೋ, ಇಲ್ಲಿ ಮಸ್ತ್ ಸೌಂಡ್ ಕೇಳಿಸ್ತೈತೆ. ವ್ಯೂ ಸೂಪರ್. ಅಲ್ಲಿಗೆ ಹೋಗೋದಕ್ಕೆ ಜಾಗ ಇಲ್ವಾ? ಇಲ್ಲಿ ಯಾವುದು ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಇಲ್ಲಿ ಊಟ ಮಾಡಬೇಕು. ನನಗೂ ಪ್ರಾಬ್ಲಮ್ಮು. ನಾವು ಎಷ್ಟೋ ಕಿಲೋಮೀಟರ್ ದೂರ ಬಂದಿದ್ದೀವಿ ಅಂತಂದರೆ ಗೊತ್ತಿಲ್ಲ ಗೈಸ್. ಎಷ್ಟೋ ಕಿಲೋಮೀಟರ್ ಗೊತ್ತಿಲ್ಲ, ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ ಗೈಸ್. ದೂರ ಬಂದಿದ್ದೀವಿ. ಬಟ್ ಅಲ್ಲಿ ನಾನು ತುಂಗಭದ್ರಾ ನದಿ ಅಂತ ತೋರಿಸ್ದೆ ಅಲ್ವಾ, ಅದೇ ರಾಘವೇಂದ್ರ ಸ್ವಾಮಿ ಮಠ ಹತ್ರ. ಅದು ಇಲ್ಲಿಂದ ಕೂಡ ಸೇರ್ಕೊಂಡಿದೆಯಂತೆ. ಸಿ ಇದು ಅದೇ ನದಿ ಅಂತೆ ಗೈಸ್. ಅಲ್ಲೆಲ್ಲ ಸ್ನಾನ ಗೀನ ಅಂತ ಮಾಡಿ ಮತ್ತೆಲ್ಲ ಪ್ಲಾಸ್ಟಿಕ್ಸ್ ಹಾಕ್ಸಿ ಈ ಪೊಲ್ಯೂಷನ್ ಮಾಡ್ತಾರೆ. ಇದು ಎಷ್ಟು ಸಿಕ್ಕಾಪಟ್ಟೆ ದೂರ ಆಗಿದೆ. ಬಟ್ ಇದು ಮುಟ್ಟಕ್ಕಾಗಲ್ಲ ಗೈಸ್. ಅಲ್ಲಿ ಅಲ್ಲೊಂದು ಸ್ವಲ್ಪ ಜಾಗ ಇದೆ ನೋಡಿ, ಇಲ್ಲಿಂದ ಹೋಗ್ಬೋದು ಅನ್ಸುತ್ತೆ. ಬಟ್ ಯಾರು ಹೋಗ್ತಾ ಇಲ್ಲ, ಹಂಗಾಗಿ ನಾವು ಹೋಗುತ್ತೆ. ಎಷ್ಟು ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದು. ಅದು ಫುಲ್ಲು ಬಿಸಿ ಅಲ್ಲ, ಫುಲ್ ಸೆಕೆಲ್ಲ ಬಿಸಿ ಆಗ್ಬಿಟ್ಟವನೆ. ಬಂದ್ ಮಾಡೋದು ನೋಡಿ ಗೈಸ್ ಹಿಂಗೆ ಮಾಡ್ತಾರೆ ಅಂತ. ಓಕೆ. ಸ್ನಾನ ಪಾನ, ಸ್ನಾನ ಪಾನ, ಪಾನ ಸ್ನಾನ. ಪುಣ್ಯ ಔಟ್. ಹೋಗು ನೀನು, ಹೋಗ ಔಟ್ ಅಷ್ಟೇ ನೀನು. ಔಟ್ ನೀನು. ಏನಿಲ್ಲ, ಔಟ್ ಅಷ್ಟೇ ನೀನು. ಏ ಏಡಿ, ಹೋಗಿ ಸೈಡ್ಗೆ. ಬುಕ್ ಮಾಡತ್ತಿರುತ್ತ ಲಾರಿಲಿ ನೋಡು. ಲಾರಿ ಬರ್ತೈತೆ. ಬನ್ನಿ ಕುತ್ಕೊಳ್ಳಿ, ಇಲ್ಲಿ ಕುತ್ಕೊಳ್ಳಿ. ನೀನ್ ಸೈಡ್ ಆಗು. ಸ್ನಾನ ಪಾನ, ಸ್ನಾನ ಪಾನ,
ಅವಳು ಸುಮ್ನೆ ಅವಳು ಆಟಕ್ಕಿಲ್ಲ ಇವಾಗ. ಸ್ನಾನ ಪಾನ, ಪಾನ ಸ್ನಾನ, ಸ್ನಾನ ಸಮ್ಮಿ ವಿನ್ನರ್, ಸಮ್ಮಿ ವಿನ್ನರ್. ಏನು ಒಂದ್ ಹಾಡು ಹೇಳು. ನೀವಿಬ್ರು ಹೇಳಿ ಅದನ್ನ. ಇಬ್ರು ಹೇಳಂಬ. ಹೂವಿನ ಬಾಳದಂತೆ ಯಾರಿಗೂ ಕಾಣದಂತೆ ಆಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನದಂತೆ ಬನ್ನಿ ನೀವು, ನಾ ಬಂದ ಮೇಲೆ ಬಾಕಿ ಮಾತೇನು. ಕತೆ ಹೇಳ್ತೀನಿ ಆಯ್ತಾ? ಕತೆ 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 ಇದು ಬೇಡ. ಒಂದೂರಲ್ಲಿ ಒಬ್ಬ ಹುಡುಗ ಇದ್ನಂತೆ. ಅವನ ಹೆಸರೇನು ಕ್ಯಾಂಪ ಅಂತೆ ಆಯ್ತಾ. ಅವನ್ಗೊಬ್ಬ ಅಕ್ಕ ಇದ್ಲಂತೆ. ಅವಳಿಗೆ ಎಷ್ಟೊಂದ್ ಹೆಸರಂತೆ. ಏನೇನು ಅಂದ್ರೆ ಫಸ್ಟ್ ಪುಣ್ಯಶ್ರೀ, ಮಟ್ರಿ, ಕಸರೆ ತಿಮ್ಮಿ, ಆಮೇಲೆ ಕಪರಾಣಿ, ಆಮೇಲೆ ದೊಡ್ಡ ಮಟ್ರಿ, ಚಿಕ್ಕ ಮಟ್ರಿ, ಆಮೇಲೆ ಇನ್ನ ಐತೆ ಎಷ್ಟೊಂದ್ ಹೆಸರಂತೆ ಅವಳಿಗೆ. ಅವಳಿಗೆ ಒಂದೊಂದ್ ದೇಶಕ್ಕೊಂದೊಂದ್ ಹೊಲ್ಲಂತೆ. ಒಂದೊಂದ್ ದೇಶಕ್ಕೊಂದ್ ಹೊಲ್ಲಂತೆ. ನಗ್ತಾಳಂತೆ. ಹೆಂಗ್ ನಗ್ತಾಳೆ ಅಂದ್ರೆ ಇಹಿ 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 ಅಂತ ನಗ್ತಾಳೆ. ಹೊಟ್ಟೆ ಏನಾದ್ರೂ ಹಸಿತು ಅಂದ್ರೆ ಅಮ್ಮ ಅನ್ನ ಬೇಕು, ಅನ್ನ ಬೇಕು ಅಂತಾಳಂತೆ. ಏನ್ ಬೇಕು ಪುಣ್ಯ ನಿನ್ಗೀಗ? ನೋಡು ಅಮ್ಮ ಅನ್ನ ಬೇಕು ಅಂತ ಅಂತಾಳಂತೆ. ಅನ್ನ